ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಇಂಗ್ಲಿಷ್ ಸ್ಕಿಲ್ಸ್ ಪಾಠ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನೇಮಿಂಗ್ ವರ್ಡ್ಸ್ ಲೆಸನ್ನ ಇವತ್ತ ಕಲ್ತ್ಕೋಬೇಕು. ನೇಮಿಂಗ್ ವರ್ಡ್ಸ್ ಅಂದರೆ ನಾಮಪದಗಳು. ನೇಮಿಂಗ್ ವರ್ಡ್ಸ್ಗೆ ಇಂಗ್ಲಿಷ್ನೊಳಗೆ ಇನ್ನೊಂದು ಹೆಸರಂದರೆ ನೌನ್. ಈಗ ನಾವು ನಮ್ಮ ಸುತ್ತಮುತ್ತ ಇರೋ ಎಲ್ಲ ವ್ಯಕ್ತಿ ಅಂದರೆ ಪೀಪಲ್, ಪ್ಲೇಸ್ ಅಂದರೆ ಸ್ಥಳ, ಆಮೇಲೆ ವಸ್ತುಗಳು, ಆಮೇಲೆ ನಮ್ಮ ಭಾವನೆ ಅಂದರೆ ಇವ್ರು ನಮ್ಮ ಫ್ರೆಂಡ್, ಇವ್ರು ನಮ್ಮ ಬ್ರದರ್ ಸಿಸ್ಟರ್ ಅಂತ ಹೇಳ್ತೀವಲ್ಲ, ಆ ಭಾವನೆಗಳಿಗೂ ಎಲ್ಲದಕ್ಕೂ ಹೆಸರದ. ಈ ಹೆಸರು ಇದ್ರೇ ನಮ್ಗೆ ಎಲ್ಲದನ್ನು ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಗ್ತದೆ. ಈಗ ನಾವು ನೇಮಿಂಗ್ ವರ್ಡ್ಸ್ ಅಂದರೆ ನಾಮಪದಗಳು ಈ ಲೆಸನ್ನ ಕಲ್ತ್ಕೋಬೇಕು. ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಇಲ್ಲಿ ನೀವು ಕೂತವರೆಲ್ಲರೂ ಟ್ರೈನೀಸ್ ಇದ್ದಾರೆ. ಟ್ರೈನೀಸ್ ಇದ ಕಾಮನ್ ವರ್ಡ್, ಇದು ಕಾಮನ್ ನೇಮಿಂಗ್ ವರ್ಡ್. ಆಮೇಲೆ ಇವನ ಹೆಸರು ಬಸವರಾಜ್, ಅದು ಅವನಿಗೆ ಸ್ಪೆಷಲ್ ನೇಮಿಂಗ್ ವರ್ಡ್. ಈಗ ಕಾಮನ್ ನೌನ್ ಮತ್ತು ಸ್ಪೆಷಲ್ ನೌನ್ ಇರ್ತದೆ. ಈಗ ಫಸ್ಟ್ ಆ್ಯಪ್ ಮುಖಾಂತರ ನಾವು ನೇಮಿಂಗ್ ವರ್ಡ್ಸ್ ಈ ಲೆಸನ್ನ ಸ್ಟಾರ್ಟ್ ಮಾಡಬೇಕು. Hello, welcome to the lesson Naming Words. I am excited to have you here. Let's begin, shall we? Click on Begin Lesson to start the lesson. ನೇಮಿಂಗ್ ವರ್ಡ್ಸ್, ನಾಮಪದಗಳು. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪ್ರಾರಂಭಿಸಲು ಬಿಗಿನ್ ಆಯ್ಕೆ ಮಾಡುವುದು. In this lesson, we will learn to identify naming words. Use naming words to name or label objects around us. In this lesson, we will learn to ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು ಐಡೆಂಟಿಫೈ ನೇಮಿಂಗ್ ವರ್ಡ್ಸ್, ನೌನ್ಸ್, ನಾಮಪದಗಳನ್ನು ಗುರುತಿಸುವುದು, ಮತ್ತು ಯೂಸ್ ನೇಮಿಂಗ್ ವರ್ಡ್ಸ್ ಟು ನೇಮ್ ಆರ್ ಲೇಬಲ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಅಂದರೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳ ಹೆಸರಿಗೆ ನಾಮಪದಗಳನ್ನು ಉಪಯೋಗಿಸುವುದು. ಮುಂದಿನ ಪುಟ ಓದುವುದು. Before we start this lesson, let's understand what you already know about this topic and what you want to learn about this topic. Drag and place the options in the appropriate box. The meaning of naming words or nouns. How to use naming words or nouns. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್. ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಈ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನಿನಗೆ ಏನು ಕಲಿಯಬೇಕಾಗಿದೆ. ಈ ವಿಷಯಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ ದ ಮೀನಿಂಗ್ ಆಫ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್, ನಾಮಪದಗಳ ಅರ್ಥ. ನಮಗೆ ನಾಮಪದ ಅಂದರೆ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್ ಎಂದು ತಿಳಿದಿದೆ. ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ ಹೌ ಟು ಯೂಸ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್ ಅಂದರೆ ನಾಮಪದಗಳನ್ನು ಹೇಗೆ ಉಪಯೋಗಿಸುವುದು. ಈ ವಿಷಯವನ್ನು ಇನ್ನು ಮುಂದೆ ವಿವರವಾಗಿ ಕಲಿಯಬೇಕಾಗಿದೆ. ಆಯ್ಕೆಯನ್ನು ಮುಂದಿನ
ಬಲಗಡೆ ಬಾಕ್ಸ್ನಲ್ಲಿ ಇಡುವುದು ಮತ್ತು ಸಬ್ಮಿಟ್ ಮಾಡುವುದು. Very good. Sharing what you know and what you want to learn will help you improve your own learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟ ಓದುವುದು. Let's meet Suhail. Suhail is starting a course on data entry operator in Tirupur ITI, Tamil Nadu. Today is his first day at the ITI. He decides to look around the campus. ಸೋಹೆಲ್ ಈತನ ಭೇಟಿಯಾಗುವುದು. ಸೋಹೆಲ್ ತಿರುಪುರ ITI ತಮಿಳುನಾಡು ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ತರಬೇತಿಯನ್ನು ಇನ್ನೂ ಪ್ರಾರಂಭಿಸುವವನಿದ್ದಾನೆ. ಇಂದು ITIನಲ್ಲಿ ಅವನಿಗೆ ಮೊದಲನೇ ದಿನ. ಅವನು ITI ಆವರಣವನ್ನು ಸುತ್ತಿ ನೋಡಲು ತೀರ್ಮಾನಿಸುತ್ತಾನೆ. Suhail goes around the campus and sees many things. He also meets new students like him. Click on the continue button to see where Suhail is. ಸೋಹೆಲ್ ಕ್ಯಾಂಪಸ್ ಸುತ್ತಾಡಿ ಬಹಳಷ್ಟು ವಸ್ತುಗಳನ್ನು ನೋಡುತ್ತಾನೆ. ಅವನು ತನ್ನಂತೆ ಹೊಸದಾಗಿ ಬಂದಿರುವ ಹೊಸ ವಿದ್ಯಾರ್ಥಿಗಳನ್ನು ನೋಡುತ್ತಾನೆ. ಸೋಹೆಲ್ ಈಗ ಎಲ್ಲಿ ಇದ್ದಾನೆ ನೋಡಲು ಕಂಟಿನ್ಯೂ ಆಯ್ಕೆ ಮಾಡುವುದು. Suhail is now in front of a classroom. He sees many objects in the classroom. Will you help him identify them? Click on the button to help Suhail. ಸೋಹೆಲ್ ಈಗ ತರಗತಿ ಕೊಠಡಿಯ ಮುಂದೆ ಇದ್ದಾನೆ. ಅವನು ಬಹಳಷ್ಟು ವಸ್ತುಗಳನ್ನು ನೋಡುತ್ತಾನೆ. ಅವನಿಗೆ ನೀವು ಅವುಗಳನ್ನು ಗುರುತಿಸಲು ಸಹಾಯ ಮಾಡುತ್ತೀರಾ? ಸೋಹೆಲ್ನಿಗೆ ಸಹಾಯ ಮಾಡಲು ಹೆಲ್ಪ್ ಸೋಹೆಲ್ ಆಯ್ಕೆ ಮಾಡುವುದು. Click on each image to know their names. ಪ್ರತಿಯೊಂದು ಚಿತ್ರವನ್ನು ಆಯ್ಕೆ ಮಾಡಿ ಅವುಗಳ ಹೆಸರನ್ನು ತಿಳಿಯುವುದು. ಮೊದಲನೆಯದು ಡಸ್ಟರ್. Duster. Whiteboard. ವೈಟ್ ಬೋರ್ಡ್. Projector. ಪ್ರೊಜೆಕ್ಟರ್. Projector screen. ಪ್ರೊಜೆಕ್ಟರ್ ಸ್ಕ್ರೀನ್. Computer. ಕಂಪ್ಯೂಟರ್. Speakers. ಸ್ಪೀಕರ್ಸ್. ಮುಂದಿನ ಪುಟ ಓದುವುದು. Words that are used to name people, places, things, and ideas are called naming words or nouns. Here, Suhail, ITI, projector, and friendship are all examples of naming words or nouns. Suhail is the name of a person. ITI is the name of a place. Projector is the name of a thing. And friendship is the name of a feeling. ನೇಮಿಂಗ್ ವರ್ಡ್ಸ್. ನಾಮಪದಗಳು. ವರ್ಡ್ಸ್ ದ್ಯಾಟ್ ಆರ್ ಯೂಸ್ಡ್ ಟು ನೇಮ್ ಪೀಪಲ್, ಪ್ಲೇಸಸ್, ಥಿಂಗ್ಸ್ ಆ್ಯಂಡ್ ಐಡಿಯಾಸ್ ಆರ್ ಕಾಲ್ಡ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್. ವ್ಯಕ್ತಿ, ಸ್ಥಳಗಳು, ವಸ್ತುಗಳು ಮತ್ತು ಕಲ್ಪನೆ ಅಥವಾ ಭಾವನೆಗಳಿಗೆ ಹೆಸರನ್ನು ಕೊಡುವ ಶಬ್ದಗಳಿಗೆ ನಾಮಪದ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ಸ್ ಆಫ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್. ನಾಮಪದಕ್ಕೆ ಉದಾಹರಣೆಗಳು: ಸೋಹೆಲ್, ITI, ಪ್ರೊಜೆಕ್ಟರ್, ಫ್ರೆಂಡ್ಸ್. ಸೋಹೆಲ್ ಇದು ವ್ಯಕ್ತಿಯ ಹೆಸರು. ITI ಇದು ಸ್ಥಳದ ಹೆಸರು. ಪ್ರೊಜೆಕ್ಟರ್ ಇದು ವಸ್ತುವಿನ ಹೆಸರು. ಫ್ರೆಂಡ್ಶಿಪ್ ಇದು ಭಾವನೆಯ ಹೆಸರು. Now that you have helped Suhail, can you identify the naming words?
Click on the Begin button to answer the questions. ನೇಮಿಂಗ್ ವರ್ಡ್ಸ್. ನಾಮಪದಗಳು. ವರ್ಡ್ಸ್ that are used to name people, places, things and ideas are called naming words or nouns. ವ್ಯಕ್ತಿ, ಸ್ಥಳಗಳು, ವಸ್ತುಗಳು ಮತ್ತು ಕಲ್ಪನೆ ಅಥವಾ ಭಾವನೆಗಳಿಗೆ ಹೆಸರನ್ನು ಕೊಡುವ ಶಬ್ದಗಳಿಗೆ ನಾಮಪದ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ಸ್ ಆಫ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್. ನಾಮಪದಕ್ಕೆ ಉದಾಹರಣೆಗಳು: ಸೋಹೇಲ್, ITI, ಪ್ರೊಜೆಕ್ಟರ್, ಫ್ರೆಂಡ್ಸ್. ಸೋಹೇಲ್ ಇದು ವ್ಯಕ್ತಿಯ ಹೆಸರು, ITI ಇದು ಸ್ಥಳದ ಹೆಸರು, ಪ್ರೊಜೆಕ್ಟರ್ ಇದು ವಸ್ತುವಿನ ಹೆಸರು, ಫ್ರೆಂಡ್ಶಿಪ್ ಇದು ಭಾವನೆಯ ಹೆಸರು. ಟೈಪ್ಸ್ ಆಫ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್. ನಾಮಪದಗಳ ವಿಧಗಳು. All names of people, places and things have a common or general name and some have special name. ಎಲ್ಲ ವ್ಯಕ್ತಿ, ಸ್ಥಳ, ವಸ್ತುಗಳಿಗೆ ಸಾಮಾನ್ಯ ಹೆಸರು ಮತ್ತು ವಿಶೇಷ ಹೆಸರುಗಳಿರುತ್ತವೆ. ಹಿಂದಿನ ಪುಟದಲ್ಲಿ ನೋಡಿದ ಉದಾಹರಣೆಯಂತೆ ಕಾಮನ್ ನೇಮ್ ಅಂದರೆ ಸಾಮಾನ್ಯ ಹೆಸರು, ಸ್ಪೆಷಲ್ ನೇಮ್ ಅಂದರೆ ವಿಶೇಷ ಹೆಸರು. ಮೊದಲನೇ ಚಿತ್ರ ಪರ್ಸನ್ ವ್ಯಕ್ತಿ, ಕಾಮನ್ ನೇಮ್ ಬಾಯ್, ಸ್ಪೆಷಲ್ ನೇಮ್ ಸೋಹೆಲ್. ಎರಡನೇ ಚಿತ್ರ ಪ್ಲೇಸ್, ಕಾಮನ್ ನೇಮ್ ITI, ಸ್ಪೆಷಲ್ ನೇಮ್ ತಿರುಪುರ ಗೌರ್ಮೆಂಟ್ ITI. ಮೂರನೇ ಚಿತ್ರ ಥಿಂಗ್ ವಸ್ತು, ಕಾಮನ್ ನೇಮ್ ಪ್ರೊಜೆಕ್ಟರ್, ಸ್ಪೆಷಲ್ ನೇಮ್ XYZ ಪ್ರೊಜೆಕ್ಟರ್ ಆರ್ ಫಿಲಿಪ್ಸ್ ಪ್ರೊಜೆಕ್ಟರ್. The names boy, ITI, projector are called common nouns. The name Suhail, Tirupur Government ITI, XYZ projector are called proper nouns. ದ ನೇಮ್ಸ್ ಬಾಯ್, ITI, ಪ್ರೊಜೆಕ್ಟರ್ ಇವುಗಳಿಗೆ ಕಾಮನ್ ನೌನ್ ಅಥವಾ ಸಾಮಾನ್ಯ ನಾಮಪದ ಎನ್ನುತ್ತೇವೆ. ದ ನೇಮ್ಸ್ ಸೋಹೆಲ್, ತಿರುಪುರ ಗೌರ್ಮೆಂಟ್ ITI, ಫಿಲಿಪ್ಸ್ ಪ್ರೊಜೆಕ್ಟರ್ ಇವುಗಳಿಗೆ ಪ್ರಾಪರ್ ನೌನ್ ಅಂದರೆ ಸರಿಯಾದ ನಾಮಪದ ಎನ್ನುತ್ತೇವೆ. ಮುಂದಿನ ಪುಟ ಓದುವುದು. Now that you have helped Suhail, can you identify the naming words? Click on the Begin button to answer the questions. ಆಕ್ಟಿವಿಟಿ ಟೈಮ್. ಚಟುವಟಿಕೆಯ ಸಮಯ. ನೌ ದ್ಯಾಟ್ ಯು ಹ್ಯಾವ್ ಹೆಲ್ಪ್ಡ್ ಸೋಹೆಲ್, ಕ್ಯಾನ್ ಯು ಐಡೆಂಟಿಫೈ ದ ನೇಮಿಂಗ್ ವರ್ಡ್ಸ್? ಅಂದರೆ ಈಗ ನೀವು ಸೋಹೆಲ್ ಈತನಿಗೆ ಸಹಾಯ ಮಾಡಿದಿರಿ, ನೀವು ನಾಮಪದಗಳನ್ನು ಗುರುತಿಸಬಲ್ಲಿರಾ? ಬಿಗಿನ್ ಆಯ್ಕೆ ಮಾಡಿ ಮುಂದಿನ ಪುಟ ಓದುವುದು. Look at the image and click on the correct option. Trainer, police officer. ಲುಕ್ ಎಟ್ ದ ಇಮೇಜ್ ಆ್ಯಂಡ್ ಕ್ಲಿಕ್ ಆನ್ ದ ಕರೆಕ್ಟ್ ಆಪ್ಷನ್. ಚಿತ್ರವನ್ನು ನೋಡಿ ಸರಿಯಾದ ಆಯ್ಕೆ ಮಾಡುವುದು. ಈ ಚಿತ್ರದಲ್ಲಿ ಪರ್ಸನ್ ಪೊಲೀಸ್ ಆಫೀಸರನ್ನು ತೋರಿಸಲಾಗಿದೆ. ಪೊಲೀಸ್ ಆಫೀಸರ್ ಆಯ್ಕೆ ಮಾಡಿ ಸಬ್ಮಿಟ್ ಮಾಡುವುದು. Correct answer. ಸರಿಯಾದ ಉತ್ತರ. Look at the image and click on the correct option. Hand drill, plier. ಈ ಚಿತ್ರದಲ್ಲಿ ವಸ್ತುಗಳನ್ನು ತೋರಿಸಲಾಗಿದೆ. ಹ್ಯಾಂಡ್ ಡ್ರಿಲ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Correct answer. ಸರಿಯಾದ ಉತ್ತರ. Look at the image and click on the correct option. Country, world. ಈ ಚಿತ್ರದಲ್ಲಿ ಪ್ಲೇಸ್ ಅಂದರೆ ಸ್ಥಳ ತೋರಿಸಲಾಗಿದೆ. ಕಂಟ್ರಿ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Correct answer. ಸರಿಯಾದ ಉತ್ತರ. Look at the image and click on the correct option. Heating, cooling. ಈ ಚಿತ್ರದಲ್ಲಿ ಕಾಯಿಸುತ್ತಿರುವ ಕಲ್ಪನೆಯನ್ನು ತೋರಿಸಲಾಗಿದೆ. ಹೀಟಿಂಗ್ ಆಯ್ಕೆ ಮಾಡುವುದು ಮತ್ತು ಉತ್ತರವನ್ನು ಸಲ್ಲಿಸುವುದು.
Correct answer. ಸರಿಯಾದ ಉತ್ತರ. Drag each word and place it in the correct box. Drag each word and place it in the correct box. ಈ ಕೆಳಗೆ ಕೊಟ್ಟಿರುವ ಶಬ್ದಗಳನ್ನು ಆಯ್ಕೆ ಮಾಡಿ ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ಪ್ಲೇಸಿಸ್ ಅಂದರೆ ಸ್ಥಳಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಪೀಪಲ್ ಅಂದರೆ ಜನರು ಅಥವಾ ವ್ಯಕ್ತಿಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಕ್ಲಾಸ್ ರೂಮ್, ಥಿಯೇಟರ್, ಮಣಿಪುರ್ ಇವು ಪ್ಲೇಸಿಸ್ ಅಂದರೆ ಸ್ಥಳಗಳಾಗಿದ್ದು ಆಯ್ಕೆ ಮಾಡಿ ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಪೊಲಿಟಿಷಿಯನ್, ಫ್ಲವರ್ ಸೆಲ್ಲರ್, ಲಲಿತಾ ಇವು ವ್ಯಕ್ತಿಗಳಾಗಿದ್ದು ಆಯ್ಕೆ ಮಾಡಿ ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಉತ್ತರ ಸಲ್ಲಿಸುವುದು. You are right. ಮುಂದಿನ ಪುಟ ಓದುವುದು. Drag each word and place it in the correct box. ಪ್ರತಿಯೊಂದು ಶಬ್ದ ಆಯ್ಕೆ ಮಾಡಿ ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ಐಡಿಯಾಸ್ ಅಂದರೆ ಕಲ್ಪನೆಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಥಿಂಗ್ಸ್ ಅಂದರೆ ವಸ್ತುಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಹೀಟ್, ಆನೆಸ್ಟಿ, ಫ್ರೀಡಮ್. ಹೀಟ್ ಅಂದರೆ ಶಾಖ, ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ, ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ. ಆಯ್ಕೆ ಮಾಡಿ ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಲ್ ಅಂದರೆ ಗೋಡೆ, ಬಲ್ಬ್ ಅಂದರೆ ವಿದ್ಯುತ್ ದೀಪ, ಕ್ಲಾಕ್ ಅಂದರೆ ಗಡಿಯಾರ. ಇವು ವಸ್ತುಗಳಾಗಿದ್ದು ಆಯ್ಕೆ ಮಾಡಿ ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಉತ್ತರ ಸಲ್ಲಿಸುವುದು. You are right. ಮುಂದಿನ ಪುಟ ಓದುವುದು. Choose the naming word. You can choose more than one option. Lekha is from Shillong. ಮುಂದಿನ ಪುಟ ಓದುವುದು. Click on the images to know their meaning. Ring. ಚಿತ್ರವನ್ನು ಆಯ್ಕೆ ಮಾಡಿ ಅರ್ಥ ತಿಳಿಯುವುದು. ಈ ಪುಟದಲ್ಲಿ ರಿಂಗ್ ಶಬ್ದಕ್ಕೆ 2 ಚಿತ್ರಗಳನ್ನು ತೋರಿಸಲಾಗಿದೆ. ರಿಂಗ್ ಅಂದರೆ ಉಂಗುರ ಇರಬಹುದು ಮತ್ತು ಫೋನ್ ಕರೆಗಂಟೆ ಕೂಡ ಇರಬಹುದು. Jewelry. Calling someone on the phone. ಮುಂದಿನ ಪುಟ ನೋಡುವುದು. Click on the images to know their meaning. Rose. ಈ ಪುಟದಲ್ಲಿ ರೋಸ್ ಶಬ್ದಕ್ಕೆ 2 ಚಿತ್ರಗಳನ್ನು ತೋರಿಸಲಾಗಿದೆ. ರೋಸ್ ಅಂದರೆ ಗುಲಾಬಿ ಹೂ ಇರಬಹುದು ಅಥವಾ ಕುಳಿತವರು ಮೇಲೆ ಏಳುವುದು ಕೂಡ ಇರಬಹುದು. A flower. To get up. ಮುಂದಿನ ಪುಟ ಓದುವುದು. Identify the naming words in the given sentences. Click on the begin button to answer the questions. ಆಕ್ಟಿವಿಟಿ ಟೈಮ್, ಚಟುವಟಿಕೆ ಸಮಯ. ಐಡೆಂಟಿಫೈ ದ ನೇಮಿಂಗ್ ವರ್ಡ್ಸ್ ಇನ್ ದ ಗಿವನ್ ಸೆಂಟೆನ್ಸಸ್. ಮುಂದೆ ಕೊಟ್ಟಿರುವ ವಾಕ್ಯಗಳಲ್ಲಿ ನಾಮಪದ ಗುರುತಿಸುವುದು. ಬಿಗಿನ್ ಆಯ್ಕೆ ಮಾಡಿ ಪ್ರಶ್ನೆ ಓದುವುದು. Click on the correct image for the underlined word. A fly is an insect with 6 legs. ಕ್ಲಿಕ್ ಆನ್ ದ ಕರೆಕ್ಟ್ ಇಮೇಜ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಅಂದರೆ ಕೆಳಗೆ ಗೆರೆ ಹಾಕಿರುವ ಶಬ್ದಕ್ಕೆ ಸರಿಯಾದ ಚಿತ್ರವನ್ನು ಗುರುತಿಸುವುದು. ಫ್ಲೈ ಶಬ್ದಕ್ಕೆ 2 ಅರ್ಥ ಇದೆ. ಹಾರುವುದು ಮತ್ತು 6 ಕಾಲಿನ ಕೀಟ. A fly is an insect with 6 legs. ಈ ವಾಕ್ಯದ ಪ್ರಕಾರ 6 ಕಾಲಿನ ಕೀಟದ ಚಿತ್ರವನ್ನು ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Correct answer. ಸರಿಯಾದ ಉತ್ತರ. Click on the correct image
For the underlined word, Meeta likes to sit on the bank of a river. Click on the correct image for the underlined word. ಕೆಳಗೆ ಗೆರೆ ಹಾಕಿರುವ ಶಬ್ದಕ್ಕೆ ಸರಿಯಾದ ಚಿತ್ರ ಗುರುತಿಸುವುದು. ಬ್ಯಾಂಕ್ ಶಬ್ದಕ್ಕೆ ಎರಡು ಅರ್ಥ ಇದೆ: ನದಿ ತೀರ ಮತ್ತು ಹಣಕಾಸಿನ ವ್ಯವಹಾರದ ಕಚೇರಿ. ಮೀತಾ ಲೈಕ್ಸ್ ಟು ಸಿಟ್ ಆನ್ ದ ಬ್ಯಾಂಕ್ ಆಫ್ ಅ ರಿವರ್. ಈ ವಾಕ್ಯದ ಪ್ರಕಾರ ಮೊದಲನೇ ಚಿತ್ರ ಆಯ್ಕೆ ಮಾಡಿ ಉತ್ತರವನ್ನು ಸಲ್ಲಿಸುವುದು. Correct answer. ಸರಿಯಾದ ಉತ್ತರ. This task will help you understand naming words better. Make a note of these 5 words and their multiple meanings in your notebook. Bat, rock, bark, stage, nail. For example, the word bat can mean a cricket bat or a nocturnal mammal. Now, using these 5 words, make your own sentences. ಈ ಪಾಠದಲ್ಲಿ ಕಲಿತಿದ್ದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಪುಟ ಓದುವುದು. Words are used to identify and name people. Words that are used to name people, places, things, and ideas are called naming words. Naming words can have different meanings. ರೀಕ್ಯಾಪ್ ನೇಮಿಂಗ್ ವರ್ಡ್ಸ್. ನಾಮಪದ ಈ ಪಾಠದ ಸಾರಾಂಶ. ವರ್ಡ್ಸ್ ಆರ್ ಯೂಸ್ ಟು ಐಡೆಂಟಿಫೈ ಆ್ಯಂಡ್ ನೇಮ್ ಪೀಪಲ್. ಶಬ್ದಗಳನ್ನು ಜನರನ್ನು ಗುರುತಿಸಲು ಉಪಯೋಗಿಸಲಾಗುತ್ತದೆ. ವರ್ಡ್ಸ್ ದ್ಯಾಟ್ ಆರ್ ಯೂಸ್ ಟು ನೇಮ್ ಪೀಪಲ್, ಪ್ಲೇಸಸ್, ಥಿಂಗ್ಸ್ ಆ್ಯಂಡ್ ಐಡಿಯಾಸ್ ಆರ್ ಕಾಲ್ಡ್ ನೇಮಿಂಗ್ ವರ್ಡ್ಸ್. ಜನ, ಶಬ್ದಗಳು, ವಸ್ತುಗಳು ಮತ್ತು ಕಲ್ಪನೆಗಳಿಗೆ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ನಾಮಪದ ಎಂದು ಕರೆಯುತ್ತೇವೆ. ನೇಮಿಂಗ್ ವರ್ಡ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್. ನಾಮಪದಗಳು ಬೇರೆ ಬೇರೆ ಅರ್ಥಗಳನ್ನು ಹೊಂದಿರಬಹುದು.